ನಾನು ಈಗ ಯಾವ ಸ್ವಾಮಿಗಳ ಮೇಲೆ ಏನು ಕೇಸ್ ಹಾಕಿದ್ರು ಮುಕ್ಕೋಟಿ ದೇವರುಗಳಿದ್ದಂಗೆ ಎಲ್ಲ ಮಠಗಳು ನನ್ನ ಜಿಲ್ಲೆ ಒಳಗೆ 40 ಜಿಲ್ಲೆ ಸ್ವಾಮಿಗಳವ್ರೆ. ಆ ದೇವಸ್ಥಾನಗಳ ಮೇಲೆ ಇವರು ಕೇಸ್ ಹಾಕ್ದಂಗೆ ಏನು ಕೇಸ್ ಹಾಕ್ಯಾರ? ಅವ್ರೇನು ದರೋಡೆ ಕೊಡ್ರ? ಅವ್ರೇನು ಮಾಡಬಾರ್ದೇನೇನು ಮಾಡವ್ರ? ಅವರು ಭಕ್ತರು ಸಮಾಜ 30 ಲಕ್ಷ ಜನ ನಮ್ಮ ಜಿಲ್ಲೆ ಒಳಗೆ ಅವರು ಉಳ್ಕೋಬೇಕು ನಾಗರಿಕರು ಅಂತ ಹೇಳಿ ಅವರು ಬಂದಿದ್ದು. ಈಗಲೂ ಅವರು ಜೈಲಿಗೆ ತಯಾರಾಗವ್ರು ಬರೋಕ್ಕೆ. ಸುಮ್ಗೆ ಇವರ ಪೊಲೀಸರನ್ನ ನಾನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ಈಗ ನೋಡೋ ಪೊಲೀಸರು ಈಗೆಲ್ಲ ನಮ್ಮ ಜೊತೆಗೆ ಸ್ಟ್ರೈಕ್ ಮಾಡ್ದಂಗೆ ಅವ್ರು ಇವಾಗ ಈಗೆಲ್ಲ ಅವರೆಲ್ಲ ಪೊಲೀಸರು ಅವರೆಲ್ಲರೂ ಇವನ್ ಇಲ್ಲಿ ಎಲ್ಲ ನಮ್ಮ ಜಿಲ್ಲೆ ಒಳಗೆ ಇರ್ತಕ್ಕಂಥ ಎಲ್ಲ ಪೊಲೀಸರು ಸ್ಟ್ರೈಕ್ ಮಾಡ್ತಾವ್ರೆ ನಮ್ಮ ಜೊತೆ ಒಳಗೆ. ಏನು ಹೇಳ್ತಾರೆ ಪಾಪ ಅವ್ರಿಗೆಲ್ಲರಿಗೂ ಒಂಥರ ಅವ್ರಿಗೆಲ್ಲನ ಬಿಟ್ಟಿಲ್ಲ, ಸರಿಯಾಗಿ ಅವ್ರು ಕಾನೂನುಬದ್ಧವಾಗಿ ಮಾತಾಡೋಕ್ಕೆ ಬಿಟ್ಟಿಲ್ಲ. ಅವರೆಲ್ಲರೂ ಭೇಟಿ ಮಾಡಿದ್ದೀವಲ್ಲ, SP ಇರ್ಬೋದು, ಅವರು ಯಾರು IGP ಇರ್ಬೋದು, ಎಲ್ಲರೂ ಭೇಟಿ ಮಾಡಿದ್ದೀವಿ. ಅವರೆಲ್ಲರೂ ಪಾಪ ಕಾನೂನು ಅವ್ರ ಕೈಗೆ ಕೊಟ್ಟಿದ್ದೀವಿ. ಆ ಕಾನೂನನ್ನ ಇವರು ಮಂತ್ರಿಗಳು ಕಿತ್ಕೊಂಡ್ಬಿಟ್ಟವರಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಕಿತ್ಕೊಂಡ್ಬಿಟ್ಟವರಲ್ಲ. ಹೇಳಿ ಅವರು ಸಿವಿಲ್ ನಾನು 30ನೇ ತಾರೀಕು ಯಾಕೆ ಬರಲಿಲ್ಲ ಅಂದರೆ ಟ್ರಿಬ್ಯುನಲ್ಗೆ ಹೋಗಿದ್ದವು. ನೀರಾವರಿ ತಜ್ಞರು ಕರ್ಕೊಂಡು ಟ್ರಿಬ್ಯುನಲ್ಗೆ ಹೋಗಿದ್ದೆ ಡೆಲ್ಲಿಗೆ. ದುರದೃಷ್ಟ ಅವರು ಅವತ್ತು ಸಿಕ್ಕಲಿಲ್ಲ, ಸೋಮವಾರ ಸಿಗ್ತೀನಿ ಅಂತಂದರು. ಅದಕ್ಕೆ ನಾನು ಅಲ್ಲೇ ಉಳ್ಕೊಂಡು ಅವ್ರಿಗೆಲ್ಲನ ಏನೇನು ಹೇಳ್ಬೇಕೋ ಏನೇನು ಕೊಡಬೇಕೋ. ಇವಾಗ ಟ್ರಿಬ್ಯುನಲ್ ಇಲ್ಲ, ಟ್ರಿಬ್ಯುನಲ್ ಕಾವೇರಿ ಇದರೊಳಗೆ ಮರ್ಜ್ ಮಾಡವ್ರೆ. ಆ ಮರ್ಜ್ ಮಾಡಿರ್ತಕ್ಕಂಥದಕ್ಕೆ ಅವ್ರಿಗೆಲ್ಲರಿಗೂ ಒಂದೊಂದು ಲೆಟ್ರ್ ಕೊಟ್ಟು ಬಂದಿದ್ದೀವಿ, ಮನವಿ ಕೊಟ್ಟು ಬಂದಿದ್ದೀವಿ. ಈಗ ಮನವಿ ಯಾರಿಗೆ ಕೊಟ್ಟಿದ್ದೀವಿ ಅಂದರೆ SR ಪಾಟೀಲ್, ಅದೇ ನೀರಾವರಿ ಮಂತ್ರಿ, ಆಮೇಲೆ ಸೋಮಣ್ಣ, ಆಮೇಲೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಎಲ್ಲ ನಮ್ಮ ಮಂತ್ರಿಗಳಿಗೆಲ್ಲ ಅದ್ರ ಬಗ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಮಾತಾಡ್ತೀವಿ ಅಂತ ಹೇಳವ್ರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನು ನನ್ನ ಅದೃಷ್ಟಕ್ಕೆ ನನ್ನಾಗಲಿ ಕೃಷ್ಣಪ್ಪನಾಗಲಿ ಇವರೆಲ್ಲ ಸಾಯವರೆಗೂ ನಮ್ಮನ್ನು ಮಹಾನ್ ಭಾವಗಳು MLA ಮಾಡವ್ರೆ. ಮಾಜಿ ಆಗಿರ್ಬೋದು, ಹಾಲಿ ಇರ್ಬೋದು, ಈ ಥರ MLA ಮಾಡವ್ರೆ. ಅದನ್ನು ಈಗ ಪ್ರಜಾಪ್ರಭುತ್ವ ತಂದುಕೊಟ್ಟವ್ರು ಯಾರು? ಮಹಾತ್ಮ ಗಾಂಧಿಯವರು. ಅವ್ರ ಸಮಾಧಿಗೆ ಹೋಗಿ ಕೈ ಮುಗಿದು ಮುಂದೆ ಅದೇ ಥರ ಕಾಂಗ್ರೆಸ್ನವರು 75ರೊಳಗೆ ನಮಗೇನು ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡಿದ್ರು, ಆ ಮಹಾನುಭಾವರು ಯಾರು? JP ಇರ್ಬೋದು,